ವೀಕ್ಷಕರೇ, ಕಿಚ್ಚನ ಪಂಚಾಯತ್ಗೆ ಸಂಬಂಧಪಟ್ಟಂತಹ ಮೂರನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋದಲ್ಲಿ ನಮ್ಮ ಧ್ರುವಂತ್ ಮತ್ತು ರಜತ್ ಅವರು ಕಿಚ್ಚನ ಮುಂದೆ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಧ್ರುವಂತ್ ಅವ್ರಿಗೆ ರಜತ್ ಅವರು ಎದ್ದು ಹೊಡೆಯೋಕೆ ಹೋಗ್ತಾ ಇದ್ದಾರೆ, ಅದು ಕೂಡ ಕಿಚ್ಚನ ಎದುರಲ್ಲೇ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಏನಾಯಿತು, ಯಾವ ವಿಷಯಕ್ಕೆ ಇಲ್ಲಿ ಜಗಳ ನಡೀತಾ ಇದೆ, ಅದು ಕೂಡ ಕಿಚ್ಚನ ಮುಂದೆ. ಬನ್ನಿ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣದಲ್ಲಿ ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗ್ತಾ ಇರುವಂಥದ್ದು. ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಇದೀಗ ಮೂರನೇ ಪ್ರೋಮೋದಲ್ಲಿ ಸೊ ಕಿಚ್ಚ ಅವರು ಧ್ರುವಂತ್ ಅವರಿಗೆ ಸ್ಪ್ಯಾನ್ಸ್ಗಳು ಕಳಿಸಿರುವಂತಹ ಒಂದಿಷ್ಟು ಪೋಸ್ಟ್ಗಳನ್ನ ಕಳಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಂದು ಪೋಸ್ಟ್ ಬಾಕ್ಸ್ ಈಗ ಮನೆಗೆ ಬಂದಿದೆ. ಅಂದರೆ ಧ್ರುವಂತ್ ಫ್ಯಾನ್ಸ್ಗಳು ಒಂದಿಷ್ಟು ಕ್ವಶನ್ಸ್ಗಳನ್ನ ಅವರಿಗೆ ಕೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಈಗ ಕಿಚ್ಚನ ಮುಂದೆ ಧ್ರುವಂತ್ ಅವರು ಆ ಒಂದು ಬಂದಿರುವಂಥ ಪೋಸ್ಟ್ಗಳು, ಅಂದರೆ ಆ ಪೋಸ್ಟಲ್ಲಿ ಕ್ವಶನ್ಸ್ಗಳಿದ್ದಾವೆ. ಸೊ ಆ ಕ್ವಶನ್ಸ್ಗಳಿಗೆ ಅವರು ಉತ್ತರನ ಕೊಡಬೇಕು. ಸೊ ಯಾವ್ಯಾವ ರೀತಿ ಕ್ವಶನ್ಸ್ನ ಕಳಿಸಿದ್ದಾರೆ ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಈಗ. ಸೊ ಧ್ರುವಂತ್ ಅವರು ಮೊದಲ ಒಂದು ಲೆಟರ್ನ ಓದ್ತಾರೆ. ಸೊ ಅದರಲ್ಲಿ ಒಬ್ರು ಏನೋ ಒಂದು ಕ್ವಶನ್ನ ಬರೆದಿದ್ದಾರೆ. ಇವರ ಫ್ಯಾನ್ಸ್ ಏನಪ್ಪ ಅಂದರೆ, ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ ಅನ್ನೋ ರೀತಿಯಲ್ಲಿ ಒಂದು ಕ್ವಶನ್ನ ಬರೆದಿದ್ದಾರೆ. ಸೊ ಈ ಕ್ವಶನ್ಸ್ಗೆ ಕಿಚ್ಚನ ಮುಂದೆ ನಮ್ಮ ಧ್ರುವಂತ್ ಅವರು ಆನ್ಸರ್ ಕೂಡ ಮಾಡ್ತಾ ಇದ್ದಾರೆ. ಧ್ರುವಂತ್ ಅವ್ರು ಹೇಳ್ತಾ ಇದ್ದಾರೆ, ಸೊ ನನಗೆ ಆಗದೇ ಇರುವಂಥ ವಿಷಯಗಳು, ಸೊ ಇಲ್ಲದೇ ಇರುವಂಥ ಬ್ಲೇಡ್ನ ನನ್ನ ಮೇಲೆ ಹೇಳ್ತಾ ಇದ್ದಾರೆ. ಸೊ ಆ ಒಂದು ವಿಷಯಗಳನ್ನ ಕೇಳಿದಾಗ ನನಗೆ ತುಂಬ ಹರ್ಟ್ ಆಯಿತು. ಸೊ ಹಾಗಾಗಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅಂತ ಅಂದ್ಕೊಂಡೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇವರು ಇರೋ ರೀತಿಗೆ ಸೊ ಅಲ್ಲಿರುವಂಥ ಫ್ಯಾನ್ಸ್ಗಳು ಮಾತಾಡಿದ್ದಾರೆ ನಿಜ, ಬಟ್ ಈ ಒಂದು ರೀತಿನ ಅವರು ಬೇರೆ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡು ತಿಳ್ಕೊಂಡ್ರೆ ಇದು ತಪ್ಪು ಧ್ರುವಂತ್ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಅವರ ಫ್ಯಾನ್ಸ್ ಈ ರೀತಿ ಒಂದು ಕ್ವಶನ್ಸ್ಗೆ ಇವರು ಈ ರೀತಿ ಒಂದು ಆನ್ಸರ್ ಕೂಡ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಸೊ ಒಂಥರ ಇರಿಟೇಷನ್ ಥರ ಆಗೋ ರೀತಿ ಮಾತಾಡ್ತಾರೆ. ಸೊ ಅದಕ್ಕೂ ನಮಗೂ ಅರ್ಥನೇ ಇರಲ್ಲ. ಸೊ ಆ ರೀತಿ ಒಂದಿಷ್ಟು ಪದಗಳನ್ನ ಸೇರಿಸ್ಕೊಂಡು ನನ್ನ ಹೆಸರಲ್ಲಿ ಮಾತಾಡ್ತಾರೆ. ಸೊ ಹಾಗಾಗಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಕಿಚ್ಚನ ಪಂಚಾಯಿತಿ ಮುಂದೆ ಹೇಳ್ತಾರೆ. ಸೊ ಈ ಒಂದು ಲೆಟರ್ಗೆ ಧ್ರುವಂತ್ ಅವರು ಆನ್ಸರ್ ಮಾಡಿದಾಗ ಕಿಚ್ಚ ಸುದೀಪ್ ಅವರು ಅಲ್ಲಿರುವಂಥ ಸ್ಪರ್ಧಿಗಳನ್ನೆಲ್ಲ ಕಾರಣಗಳನ್ನ ಕೇಳ್ತಾರೆ. ಸೊ ಅಂಥ ಸಮಯದಲ್ಲಿ ನಮ್ಮ ರಜತ್ ಅವ್ರನ್ನ ಕಾರಣ ಕೇಳ್ತಾರೆ. ಸೊ ಆಗ ನಮ್ಮ ರಜತ್ ಅವ್ರು ಏನು ಹೇಳ್ತಾರೆ, ಸೊ ಇಲ್ಲಿ ರಜತ್ ಅವ್ರು ಹೇಳ್ತಾರೆ ಧ್ರುವಂತ್ ಅವ್ರ ಮೇಲೆ ಸೊ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಸೊ ಅವನ ಹೆಸರನ್ನ ಡ್ಯಾಮೇಜ್ ಮಾಡ್ಕೊತಾ ಇದ್ದಾನೆ. ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಅಸಭ್ಯವಾಗಿ ಮಾತಾಡೋದು, ಅಸಭ್ಯವಾಗಿ ವರ್ತನೆ ಮಾಡೋದು, ಸೊ ಅವನ್ನ ಒಂದು ರೀತಿಯಲ್ಲಿ ಅವನೇ ಡ್ಯಾಮೇಜ್ ಮಾಡ್ಕೊತಾ ಇದ್ದಾನೆ, ಬಟ್ ಈ ರೀತಿ ಮಾತಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಈ ಒಂದು ಮಾತಿಗೆ ನಮ್ಮ ಧ್ರುವಂತ್ ಅವರು ಏನು ಹೇಳ್ತಾರೆ, ಸರ್ ಇದೊಂದು ರಾಂಗ್ ಸ್ಟೇಟ್ಮೆಂಟ್ ಸರ್, ಇದು ಸರಿ ಇಲ್ಲ ಸರ್ ಅನ್ನೋ ರೀತಿಯಲ್ಲಿ ಕಿಚ್ಚನ ಎದುರಲ್ಲೇ ವಾದ ಕೂಡ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಂಥ ಸಮಯದಲ್ಲಿ ನಮ್ಮ ರಜತ್ ಅವರು ಸೊ ದಯವಿಟ್ಟು ಸುಮ್ಮನೆ ಇರ್ತೀರ, ನಾನು ನೇರವಾಗಿ ಮಾತಾಡ್ತೀನಿ, ತಡ್ಕೊ ನೀನು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದು ಕೂಡ ಕಿಚ್ಚನ ಎದುರಲ್ಲಿ ಎದ್ದುಬಿಟ್ಟು ಆ ರೀತಿ ಒಂದು ಕೈ ತೋರಿಸಿ ಮಾತಾಡ್ತಾರೆ ಧ್ರುವಂತ್ ಅವ್ರಿಗೆ. ಸೊ ಅಂಥ ಸಮಯದಲ್ಲಿ ಧ್ರುವಂತ್ ಅವರು ನೀ ತಡ್ಕೊ, ಮೊದಲು ನನ್ನ ಹತ್ರ ಹೇಳಕ್ಕೆ ಬರಬೇಡ, ಇಂಥ ನವರಂಗಿ ಆಟಗಳನ್ನ ನನ್ನ ಹತ್ರ ಇಟ್ಕೋಬೇಡ, ಸೊ ಫಸ್ಟ್ ಆಫ್ ಆಲ್ ನಿಂದು ನೀನು ನೋಡ್ಕೊ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದು ಕೂಡ ಕಿಚ್ಚನ ಎದುರಲ್ಲೇ. ಸೊ ಈ ರೀತಿ ಮೊದಲ ಬಾರಿಗೆ ಕಿಚ್ಚನ ಎದುರುಗಡೆ ವಾದ ವಿವಾದಗಳು ಆಗ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ಧ್ರುವಂತ್ ಅವರು ತುಂಬ ರ್ಯಾಶ್ ಆಗಿ ಕೂಡ ಬಿಹೇವ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ರೀತಿ ನವರಂಗಿ ಆಟಗಳನ್ನ ನನ್ನ ಹತ್ರ ಆಡೋಕೆ ಬರಬೇಡ ಅಂತ ಧ್ರುವಂತ್ ಅವ್ರು ಹೇಳ್ತಾ ಇದ್ದಾರೆ. ಇದು ಬೇರೆ ಪಡಾರಲ್ಲ, ನನ್ನ ಹತ್ರ ಅಂತ ಇಟ್ಕೋಬೇಡ, ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಕೈ ತೋರಿಸಿ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಪ್ರೋಮೋದಲ್ಲಿ ಆಲ್ಮೋಸ್ಟ್ ಈ ಒಂದು ಪಂಚಾಯಿತಿಯಲ್ಲೇ ಧ್ರುವಂತ್, ರಜಿತ್ ಮತ್ತು ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಮಾಡಿದ್ದು ಸರಿ ಇದೆಯಾ? ಸೊ ಆಲ್ಮೋಸ್ಟ್ ನಾವು ಧ್ರುವಂತ್ ಅವರು ಮಾತಾಡೋ ರೀತಿ, ಸೊ ಅವರೇ ಡ್ಯಾಮೇಜ್ ಮಾಡ್ಕೊತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಷಯಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟಂತಹ ನಮ್ಮ ರಜತ್ನ ಮೇಲೆ ಕೂಡ ನಮ್ಮ ಧ್ರುವಂತ್ ಅವರು ತುಂಬ ರ್ಯಾಶ್ ಆಗಿ ಕೂಡ ಮಾತಾಡ್ತಾ ಇದ್ದಾರೆ. ಅದು ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದು ಕೂಡ ಕಿಚ್ಚನ ಎದುರಲ್ಲೇ ಈ ರೀತಿಯ ಒಂದು ಮೊದಲ ಬಾರಿಗೆ ಜಗಳ ಕೂಡ ನಡೀತಾ ಇರುವಂಥದ್ದು. ಸೊ ಇಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಬಿಗ್ ಬಾಸ್ ಮನೆಯಲ್ಲಿ ನನ್ನದನ್ನು ಕೆಟ್ಟ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ, ಸೊ ನನ್ನೊಬ್ಬನ್ನೇ ಬ್ಲೈಂಡ್ ಆಗಿ ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಧ್ರುವಂತ್ ಅವರು ಬೇರೆಯವರಿಗೆ ಮಾತಾಡೋದು ಇವರಿಗೆ ಗೊತ್ತಾಗ್ತಾ ಇಲ್ಲ, ಬಟ್ ಇವರು ಮಾತಾಡೋದು ಕೆಟ್ಟ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಧ್ರುವಂತಿಗೆ ಸ್ವಲ್ಪ ಫ್ಯಾನ್ಸ್ಗಳು ಬರೆದಿರುವಂತಹ ಲೆಟರ್ಗಳು ಕೂಡ ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ರಾಶಿ ಲೆಟರ್ಗಳು ಕೂಡ ಬಂದಿದ್ದಾವೆ. ಅದರಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಕೂಡ ಇದ್ದಾವೆ. ಸೊ ನೀವು ನೋಡಿರ್ಬೋದು, ಸೊ ಕಳೆದ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಧ್ರುವಂತ್ ಅವರು ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ, ಸೊ ನಾನು ಈ ಶೋನ ಲೀವ್ ಇಟ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ರು. ಸೊ ಈ ಒಂದು ವಿಚಾರಕ್ಕೂ ಕೂಡ ಪೋಸ್ಟ್ ಬಂದಿದೆ. ಸೊ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇದ್ದಾರೆ, ಸೊ ಯಾವ ರೀತಿಯ ಸುಳ್ಳುಗಳನ್ನ ಹೇಳಿ ಅವರು ನಾನು ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ, ಅದರ ಬಗ್ಗೆ ಸಂಬಂಧಪಟ್ಟಂತಹ ಲೆಟರ್ಗಳು ಕೂಡ ಬಂದಿರ್ತವೆ. ಬಟ್ ಈ ಪ್ರೋಮೋದಲ್ಲಿ ಸ್ವಲ್ಪ ಶಾರ್ಟ್ ಕಟ್ ಆಗಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ಈಗ ವೈಲ್ಡ್ ಕಾರ್ಡ್ ಸ್ಪರ್ಧೆಯ ಮಧ್ಯೆ ಯಾವುದೇ ರೀತಿ ಜಗಳಗಳು ನಡೆದಿಲ್ಲ, ಬಟ್ ಇದೀಗ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಧ್ರುವಂತ್ ಅವರ ವರ್ತನೆ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಕ್ಲೋಸ್ ಆಗಿ ಇರ್ತಾರೆ. ಸೊ ಅವ್ರ ಮಧ್ಯೆ ಸ್ವಲ್ಪ ಜಗಳ ಸರೋಕ್ಕೆ ಶುರು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ನೀವು ನೋಡಿರ್ಬೋದು, ಕಳೆದ ವಾರನೂ ಕೂಡ ಆಗಿದೆ, ಅದರ ಕಳೆದ ವಾರನೂ ಕೂಡ ಆಗಿದೆ, ಇದೇ ರೀತಿ ಒಂದು ಸಿಚುವೇಶನ್ ಕೂಡ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಮತ್ತೆ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಆದಂಥ ರಜತ್ ಅವ್ರ ಜೊತೆ ತುಂಬ ಜೋರಾಗಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಧ್ರುವಂತ್ ಅವರು ಹೇಗಿದ್ದಾರೆ ಅಂತ ಆ ರೀತಿಯ ಒಂದು ಸ್ಟೇಟ್ಮೆಂಟ್ನ ಕಿಚ್ಚನ ಎದುರಲ್ಲೇ ಕೊಡುವಾಗ ಸೊ ಧ್ರುವಂತ್ ಅವರು ತುಂಬ ಕೆಟ್ಟದಾಗಿ ಒಂಥರ ಬಿಹೇವ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಏನಪ್ಪ ಅಂದರೆ ಕೈ ತೋರಿಸಿ ಮಾತಾಡೋದಾಗಿರಲಿ, ಕಿಚ್ಚನ ಮುಂದೆ ಜಗಳ ಆಡ್ತಾ ಇದ್ದಾರೆ ಅಂದರೆ ಕಿಚ್ಚನ ಇದಕ್ಕೆ ರಿಯಾಕ್ಷನ್ ಹೇಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಆಲ್ಮೋಸ್ಟ್ ಇವರಿಬ್ಬರಿಗೂ ಮಾತ್ರ ಕಿಚ್ಚ ಸರಿಯಾಗಿ ಕ್ಲಾಸ್ ತೊಗೊಂಡಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇದು ಕಿಚ್ಚನ ಮುಂದೆ ನಡೀತಾ
ನಡೀತಾ ಇರುವಂಥ ಜಗಳ. ಸೊ ಇದೇನು ಕಿಚ್ಚನ ಪಂಚಾಯತ್ ಅಂದರೆ ಸ್ವಲ್ಪ ಬ್ರೇಕ್ ಆಗೋ ಟೈಮಲ್ಲಿ ನಡೆದಿರೋ ಜಗಳನೋ ಅಥವಾ ಕಿಚ್ಚನ ಮುಂದೆ ನಡೆದಿರುವಂಥ ಜಗಳನೋ ಸ್ವಲ್ಪ ಡೌಟ್ ಇದೆ. ಸೊ ನನ್ನ ಪ್ರಕಾರ ಈ ಲೆಟರ್ ಓದಾದ್ಮೇಲೆ ಸೊ ಸ್ಟೇಟ್ಮೆಂಟ್ ಕೊಡೋ ಟೈಮ್ನಲ್ಲಿ ಸೊ ಈ ಧ್ರುವಂತವ್ರು ಈ ಮಾತುಗಳನ್ನ ಆಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಮತ್ತು ಧ್ರುವಂತವರ ಜಗಳ ನೋಡಿ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಶಾಕ್ ಆಗಿದ್ದಾರೆ. ಸೊ ಯಾಕಪ್ಪ ಅಂದರೆ ಅದು ಕೂಡ ಕಿಚ್ಚನ ಮುಂದೆನೇ ಜಗಳ ಆಡ್ತಾ ಇದ್ದಾರೆ ಅಂದರೆ ತುಂಬ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಇವರಿಬ್ಬರಿಗೆ ಯಾವ ರೀತಿ ಕ್ಲಾಸ್ ತೊಗೊಳ್ಬೋದು. ನನ್ನ ಪ್ರಕಾರ ಇಲ್ಲಿ ಧ್ರುವಂತವ್ರು ತಪ್ಪು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಹೇಳೋಕ್ಕಾಗಲ್ಲ ಇಲ್ಲಿ ರಜತ್ ಅವರು ಯಾವ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ಸೊ ಮೇನಾಗಿ ರಜತ್ ಅವರು ಮಾತಾಡುವಂಥ ಒಂದಿಷ್ಟು ಟಾಪಿಕ್ನ ಅಷ್ಟೇ ತೋರಿಸಿದ್ದಾರೆ. ಇಲ್ಲಿ ರಜತ್ ಅವರು ಯಾವ ರೀತಿ ಮಾತಾಡಿದ್ದಾರೆ ಸೊ ಅದನ್ನ ತೋರಿಸಿಲ್ಲ. ನನ್ನ ಪ್ರಕಾರ ಇಲ್ಲಿ ಧ್ರುವಂತವ್ರು ರ್ಯಾಶ್ ಆಗಿ ಮಾತಾಡ್ತಾ ಇದ್ದಾರೆ ಅಂದರೆ ಸೊ ಇಲ್ಲಿ ಮೊದಲ ಫಸ್ಟ್ ಧ್ರುವಂತವ್ರೇ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ರಜತ್ ಅವರು ಒಂದು ವಾರ ಈಗ 2 ವಾರ ಆಯಿತು ಬಿಗ್ ಬಾಸ್ ಮನೆಗೆ ಬಂದು. ಸೊ ರಜತ್ ಅವರು ಯಾವ ರೀತಿ ಧ್ರುವಂತವ್ರು ಇದ್ದಾರೆ ಅದರ ಬಗ್ಗೆ ಒಂದು ಸ್ವಲ್ಪ ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಇದರ ಮಧ್ಯೆ ನೀನು ಸರಿಯಾಗಿ ಮಾತಾಡೋ, ನನ್ನ ಹತ್ರ ನವರಂಗಿಗಳ ಆಟಗಳನ್ನ ಆಡಕ್ಕೆ ಹೋಗ್ಬೇಡ ಅಂದರೆ ಅದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಇದು ಬೇರೆ ಥರ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ. ನೀನು ಸರಿಯಾಗಿ ಫಸ್ಟ್ ಮಾತಾಡೋ, ಸರಿಯಾದ ಲೈನಲ್ಲಿ ಮಾತಾಡೋ, ನೀನು ಇದು ಬೇರೆ ಪಡಾರ ಅಲ್ಲ ಅನ್ನೋ ರೀತಿಯಲ್ಲಿ ಸೊ ರಜಂತ್ಗೆ ವಾರ್ನಿಂಗ್ ಕೊಡೋ ರೀತಿಯಲ್ಲಿ ಧ್ರುವಂತವರು ಮಾತಾಡಿದ್ದಾರೆ. ಸೊ ಈ ಒಂದು ವಿಷಯಕ್ಕೆ ಕಿಚ್ಚ ಫುಲ್ ಗರಂ ಆಗೋದಂತೂ ಕನ್ಫರ್ಮ್ ಅಂತಲೂ ಕೂಡ ಹೇಳ್ಬೋದು. ಸೊ ಇವ್ರನ್ನ ಮಾತಿನ ಅರ್ಥ ನೋಡಿದ್ರೆ ಬರೀ ಜಗಳ ಬಿಗ್ ಬಾಸ್ ಮೇಲೆ ಆಲ್ಮೋಸ್ಟ್ ಇವರು ಎಂಟರ್ಟೈನ್ಮೆಂಟ್ಗಿಂತ ಜಗಳನೇ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಕಿಚ್ಚನ ಪಂಚಾಯತಿ ಎಪಿಸೋಡ್ನಲ್ಲಿ ತುಂಬ ವಿಷಯಗಳ ಬಗ್ಗೆ ಮಾತಾಡೋದಿದೆ. ಆಲ್ಮೋಸ್ಟ್ ಬೆಳಗ್ಗೆ ಬಂದಿರುವಂಥ 2 ಪ್ರೋಮೋದಲ್ಲೂ ಯಾವ್ಯಾವ ಸ್ಪರ್ಧಿ ಬಗ್ಗೆ ಮಾತಾಡ್ತಾರೆ ಅಂತ ಸ್ವಲ್ಪ ಅಪ್ಡೇಟ್ಸ್ ಸಿಕ್ಕಿತ್ತು. ಇದೀಗ ಮತ್ತೆ 3ನೇ ಪ್ರೋಮೋದಲ್ಲಿ ಮಾತ್ರ ಈ ಒಂದು ಕಿಚ್ಚನ ಮುಂದೆ ಈಗ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಕಿಚ್ಚನ ಪಂಚಾಯತಿ ಬರೋಕ್ಕಿಂತ ಮುಂಚೆ ವಾರಗಳ ಮಧ್ಯದಲ್ಲಿ ಈ ರೀತಿ ಜಗಳಗಳು ನಡೀತಾ ಇದ್ದು, ಬಟ್ ಈಗ ಕಿಚ್ಚನ ಮುಂದೆನೇ ಈ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಇದು ಕಿಚ್ಚನ ಮುಂದೆ ನಡೀತಾ ಇದೆಯಾ ಅಥವಾ ಕಿಚ್ಚವರು ಒಂದು ಬ್ರೇಕ್ ತೊಗೊಂಡಾಗ ನಡೀತಾ ಇದೆಯಾ ಅದು ಕೂಡ ಡೌಟಲ್ಲಿದೆ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ಗಳನ್ನ ಹೇಳೋ ಟೈಮಲ್ಲಿ ಜಗಳ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇದು ಖಂಡಿತ ಕಿಚ್ಚನ ಮುಂದೆ ಮಾತಾಡಿರುವಂಥ ಮಾತುಗಳು. ಯಾಕಪ್ಪ ಅಂದರೆ ಇಲ್ಲಿ ಇರುವಂಥವ್ರು ಸೆಂಟ್ರಲ್ಲಿ ಸರ್ ಅಂತ ಒಂದು ಯೂಸ್ ಮಾಡ್ತಾರೆ. ಅಂದರೆ ಇಲ್ಲಿ ಕಿಚ್ಚ ಅವರು ಅದ್ರ ಮುಂದ್ಗಡೆನೇ ಅಂದರೆ ಕಿಚ್ಚನ ಒಂದು ಮಾತುಕತೆ ನಡೆಯೋ ಟೈಮ್ನಲ್ಲೇ ಕೂಡ ಈ ಜಗಳ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ವೀಕ್ಷಕರ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತವರು ತಪ್ಪಿದೆಯಾ, ರಜತ್ ಅವರು ತಪ್ಪಿದೆಯಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಸೊ ಈ ವಾರ ಟೋಟಲ್ ಆಗಿ 9 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಕ್ಕೆ. ಸೊ ನಾಮಿನೇಷನ್ ಲಿಸ್ಟಲ್ಲಿ ಈಗ ಧ್ರುವಂತವರು ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಧ್ರುವಂತವರು ಈ ರೀತಿ ವರ್ತನೆಗಳನ್ನ ಮಾಡಿದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರಾ ಇಲ್ವಾ ಅನ್ನೋದು ತುಂಬ ಜನಕ್ಕೆ ಡೌಟ್ ಕೂಡ ಇದೆ. ಸೊ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಮೊದಲು ಹೋಗ್ತಾರೆ ಮತ್ತು ಇವತ್ತು ನಡೆಯುವಂಥ ಕಿಚ್ಚನ ಪಂಚಾಯತಿಲಿ ಯಾರು ಮೊದಲು ಸೇವ್ ಆಗ್ತಾರೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತವರು ಇದು ಮಾಡಿದ್ದು ತಪ್ಪಾ ಸರಿನಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ಕಿಚ್ಚನ ಕ್ಲಾಸ್ ಮಾತ್ರ ತುಂಬ ಖಡಕ್ ಆಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಕಿಚ್ಚನ ಮುಂದೆ ಈ ರೀತಿ ಜಗಳ ಆಡಿದ್ದಾರೆ ಅಂದರೆ ಸೊ ನೀವು ಕಳೆದ ಸೀಸನ್ನಲ್ಲಿ ಯಾವ ರೀತಿಯ ಒಂದು ವಾರ್ನಿಂಗ್ನ ಕೊಟ್ಟಿದ್ರು ಕಿಚ್ಚ ಸುದೀಪ್ ಅವರು, ಸೊ ಈ ಒಂದು ಸೀಸನ್ನಲ್ಲೂ ಕೊಡುವಂಥ ಚಾನ್ಸಸ್ ತುಂಬ ಹೈ ಇದೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಆಲ್ಮೋಸ್ಟ್ ಇವತ್ತು 3 ಪ್ರೋಮೋಗಳು ಅಪ್ಡೇಟ್ ಆಗಿದ್ದಾವೆ. ಸೊ 3 ಪ್ರೋಮೋದಲ್ಲಿ ಯಾವುದೇ ರೀತಿಯ ಫನ್ ಮತ್ತು ಕಾಮಿಡಿ ಕೂಡ ಇಲ್ಲ. ಸೊ ಎಲ್ಲ ಕ್ಲಾಸ್ಗಳ ವಿಚಾರ ಅಂದರೆ ಯಾರಿಗೆ ಬುದ್ಧಿ ಕಲಿಸ್ಬೇಕು, ಸರಿ ಉತ್ತರ ಯಾರು, ತಪ್ಪು ಯಾರು, ಅದರ ಬಗ್ಗೆನೇ ಆಲ್ಮೋಸ್ಟ್ ಈ 3 ಪ್ರೋಮೋಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೋಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ. ಸೊ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.